ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಾ. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದಲ್ಲಿ ಉಪ್ಪಿನಕಾಯಿಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ನಿಜಕ್ಕೂ ಈ ಉಪ್ಪಿನಕಾಯಿಗಳು ನಮ್ಮ ಆರೋಗ್ಯಕ್ಕೆ ಅವಶ್ಯಕವಾದ್ರೆ ಯಾಕೆ ಅವಶ್ಯಕ? ಅಲ್ಲದೆ ಈ ಉಪ್ಪಿನಕಾಯಿಗಳನ್ನು ಸೇವಿಸೋದ್ರಿಂದ ಏನಾದರೂ ಸಮಸ್ಯೆ ಆಗತ್ತಾ? ಏನ್ ಹೇಳ್ತಾರೆ ಇದ್ರ ಬಗ್ಗೆ ಡಾಕ್ಟರ್ ಖಾದರ್ ಅಂತ ಅವರನ್ನೇ ಕೇಳೋಣ. ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಜೀವ ರಾಸಾಯನಿಕ ವಿಜ್ಞಾನಿ ಡಾಕ್ಟರ್ ಖಾದರ್ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ ಸರ್. ಇವತ್ತು ಉಪ್ಪಿನಕಾಯಿ ಬಗ್ಗೆ ಮಾತನಾಡ್ತಾ ಇದ್ದೀರಾ. ಉಪ್ಪಿನಕಾಯಿ ಅಂದ ತಕ್ಷಣ ನಿಜಕ್ಕೂ ಬಾಯಲ್ಲಿ ನೀರು ಬರುತ್ತೆ. ಯಾಕಂದ್ರೆ ಉಪ್ಪು, ಹುಳಿ, ಖಾರ ಎಲ್ಲ ಹದವಾಗಿ ಬರ್ತಿರುತ್ತೆ. ಊಟಕ್ಕೆ ಉಪ್ಪಿನಕಾಯಿ ಬೇಕೇ ಬೇಕು ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಾ? ಉಪ್ಪಿನಕಾಯಿ ನಮ್ಮ ಊಟದಲ್ಲಿ ಅವಿಭಾಜ್ಯವಾಗಿರತಕ್ಕಂಥ ಒಂದು ಅಂಶ. ಉಪ್ಪಿನಕಾಯಿ ಅಂದರೆ ಉಪ್ಪು ಅಲ್ಲ, ಉಪ್ಪಿನ ಜೊತೆ ಕಾಯಿ. ಕಾಯಿ ಅಂದರೆ ಏನು? ಎಲ್ಲ ಕಾಯಿಗಳು ಅಲ್ಲ. ಯಾವ ಕಾಯಿಗಳಲ್ಲಿ ಹುಳಿ ಅಂಶ ಇರುತ್ತೆ ಅಂದರೆ ಅದು ಟೊಮೊಟೊ ಇರ್ಬೋದು, ನೆಲ್ಲಿಕಾಯಿ ಇರ್ಬೋದು, ಮಾವಿನಕಾಯಿ ಇರ್ಬೋದು, ಹುಣಸೆಕಾಯಿ ಇರ್ಬೋದು. ಈ ರೀತಿ ಹುಳಿ ಅಂಶ ಸಿಗತಕ್ಕಂಥ ಕಾಯಿಗಳಿಂದ ನಾವು ಉಪ್ಪಿನಕಾಯಿ ಮಾಡೋ ಅಭ್ಯಾಸ ಇದೆ ನಮ್ಮ ದೇಶದಲ್ಲಿ. ಅದು ಉತ್ತರ ಭಾರತ ದೇಶದಿಂದ ದಕ್ಷಿಣ ಭಾರತ ದೇಶದ ತನಕ ಬೇರೆ ಬೇರೆ ಆಯಾಮಗಳಲ್ಲಿ ಈ ಉಪ್ಪಿನಕಾಯಿಯನ್ನು ಮಾಡ್ತಾರೆ. ಬಟ್ ಎಲ್ಲ ಪ್ರಾಕಾರಗಳಲ್ಲಿ ಉಪ್ಪಿನಕಾಯಿ ಅದಕ್ಕೆ ಒಂದು ಹುಳಿ ಅಂಶ ಇದ್ದ ಕಾಯಿ ಇರಬೇಕು. ಅದಕ್ಕೆ ತಕ್ಕಷ್ಟು ಉಪ್ಪು, ಖಾರ. ಕೆಲವರು ಖಾರ ಹಾಕ್ತಾರೆ ಕಮ್ಮಿ ಪ್ರಮಾಣದಲ್ಲಿ. ಕೆಲವರು ಸಿಹಿಯನ್ನು ತುಂಬಿಸೋಕೆ ಶುರು ಮಾಡ್ತಾರೆ. ಉತ್ತರ ಭಾರತ ದೇಶದಲ್ಲಿ ತುಂಬಾ ಸಿಹಿನೂ ಹಾಕ್ತಾರೆ. ಹಿಂದೆ ಸಿಹಿ ಅಂಶ ಮುಖ್ಯವಾಗಿ ಈ ಓಲೆ ಬೆಲ್ಲ ಮತ್ತು ಜೇನುತುಪ್ಪದಿಂದ ತುಂಬಿಸ್ತಾ ಇದ್ರು. ಈಗ ಇತ್ತೀಚಿನ ದಿನಗಳಲ್ಲಿ ಈ ಸಕ್ಕರೆ ಬಂದ ಮೇಲೆ ಎಲ್ಲದಕ್ಕೂ ಸಕ್ಕರೆ ಹಾಕೋಕೆ ಶುರು ಮಾಡಿದ್ದಾರೆ. ಸೊ ಸಕ್ಕರೆ ಹಾಕಿರೋ ಯಾವುದೇ ಪದಾರ್ಥ, ಅದು ಉಪ್ಪಿನಕಾಯಿ ಇರ್ಬೋದು, ಯಾವುದೇ ಇರ್ಬೋದು, ಯಾರು ಮುಟ್ಲೇಬಾರ್ದು. ಅದು ಮೊದಲನೇ ಅಂಶ. ಉಪ್ಪಿನಕಾಯಿ ಬಗ್ಗೆ ಮಾತಾಡೋಣ. ಅಂದರೆ ಆ ಉಪ್ಪು ಮತ್ತು ಕಾಯಿ. ಆ ಕಾಯಿ ಅದು ಹುಣಸೆಕಾಯಿ ಅಂತ. ಅದರಲ್ಲಿ ಟಾರ್ಟಾರಿಕ್ ಆಸಿಡ್ ಅಂತ ಒಂದು ಆಮ್ಲ ಇದೆ. ನೆಲ್ಲಿಕಾಯಿ, ಅದರಲ್ಲಿ ಆಸ್ಕಾರ್ಬಿಕ್ ಆಸಿಡ್ ಅನ್ನೋ ಒಂದು ಆಮ್ಲ ಇದೆ. ಮತ್ತೆ ನಿಂಬೆಹಣ್ಣು, ಸಿಟ್ರಿಕ್ ಆಸಿಡ್ ಅಂತ ಒಂದು ಆಮ್ಲ ಇದೆ. ಮಾವಿನ ಹಣ್ಣು, ಗ್ಯಾಲಿಕ್ ಆಸಿಡ್ ಅಂತ ಒಂದು ಹುಳಿ ಅಂಶ ಇದೆ. ಮತ್ತೆ ಈ ಟೊಮೊಟೊ ಅಲ್ಲಿ ಆಕ್ಸಾಲಿಕ್ ಆಸಿಡ್. ನೋಡ್ರಿ, ಎಲ್ಲ ಹುಲಿನೇ, ಆದರೆ ಆ ಹುಲಿಯಲ್ಲಿ ನಮಗೆ ಬೇರೆ ಬೇರೆ ರುಚಿಗಳು ಸಿಗ್ತವೆ. ನಿಂಬೆ ಹುಳಿ ಬೇರೆ, ನೆಲ್ಲಿಕಾಯಿ ಹುಳಿ ಬೇರೆ, ಟೊಮೊಟೊ ಹುಳಿ ಬೇರೆ, ಮಾವಿನ ಹುಳಿ ಬೇರೆ. ಸೊ ಈ ಅಂಶಗಳು ಎಲ್ಲ ಆಲ್ಫಾ ಹೈಡ್ರಾಕ್ಸಿ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಗ್ಯಾಲಿಕ್ ಆಸಿಡ್ ಅನ್ನೋದು ಒಂದು ಆರೋಮ್ಯಾಟಿಕ್ ಆಸಿಡ್, ಅದೊಂದು ಸಪರೇಟು ಮಾವಿನಕಾಯಲ್ಲಿರೋದು. ಈ ಆಲ್ಫಾ ಹೈಡ್ರಾಕ್ಸಿ ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನೋ ಒಂದು ರಾಸಾಯನಿಕ ಪದಾರ್ಥಗಳ ಗುಂಪಿನಲ್ಲಿ ಈ ಹುಳಿ ಅಂಶ ಸೇರಿಕೊಂಡಿದೆ. ಈ ಆಮ್ಲಗಳು ಅತಿ ಮುಖ್ಯವಾದ ಅಂಶ. ಯಾಕಂದರೆ ನಮ್ಮ ಇಡೀ ದೇಹದಲ್ಲಿ ಉಂಟಾಗುವ ಕೊಳಕನ್ನು, ಅಂದರೆ ಅದು ಕ್ಯಾನ್ಸರ್ ಮಾಡ್ತಕ್ಕಂಥ ಸೂಪರ್ ಆಕ್ಸೈಡ್ ರ್ಯಾಡಿಕಲ್ಸ್ ಆಗಲಿ ಅಥವಾ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತಾರೆ. ಅಂದರೆ ನಮ್ಮ ದೇಹದಲ್ಲಿ ಯಾವುದೋ ಒಂದು ಅಂಶವನ್ನು ಈ ಹೆಚ್ಚಾಗಿ ಆಕ್ಸಿಜನ್ ಆಗಿರೋದ್ರಿಂದ ಬರ್ನ್ ಆಗೋದನ್ನು ತಡೆಯೋದಕ್ಕೋಸ್ಕರ ಅದನ್ನು ಸ್ಕ್ಯಾವೆಂಜ್ ಮಾಡೋ ಅಂಥ ಅದ್ಭುತವಾದ ಗುಣ ಈ ಆಲ್ಫಾ ಹೈಡ್ರಾಕ್ಸಿ ಕಾರ್ಬಾಕ್ಸಿಲಿಕ್ ಆಸಿಡ್ ಈ ಹುಳಿ ಅಂಶದಲ್ಲಿ ಇದೆ. ಅದು ಟೊಮೊಟೊದಲ್ಲಿ ಆಕ್ಸಾಲಿಕ್ ಆಸಿಡ್, ಹುಣಸೆ ಹಣ್ಣಿನಲ್ಲಿ ಟಾರ್ಟಾರಿಕ್ ಆಸಿಡ್, ನೆಲ್ಲಿಕಾಯಲ್ಲಿ ಆಸ್ಕಾರ್ಬಿಕ್ ಆಸಿಡ್, ಮಾವಿನಕಾಯಿನಲ್ಲಿ ಗ್ಯಾಲಿಕ್ ಆಸಿಡ್, ನಿಂಬೆ ಹಣ್ಣಿನಲ್ಲಿ ಸಿಟ್ರಿಕ್ ಆಸಿಡ್. ಸೊ ಈ ರೀತಿ ಬೇರೆ ಬೇರೆ ಹುಳಿ ಅಂಶಗಳನ್ನು ನಾವು ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, ವರ್ಷಾನುಗಟ್ಟಲೆ ಬಳಸೋಕ್ಕೆ ನಮ್ಮ ಪೂರ್ವಜರು ಮಾಡಿರೋ ಅತಿ ಅದ್ಭುತವಾದ ಒಂದು ರೀತಿ ರಿವಾಜೆ ಈ ಉಪ್ಪಿನಕಾಯಿ ಹಾಕೋದು. ಈ ಉಪ್ಪಿನಕಾಯಿ ಹಾಕೋದು ಅಂದ್ರೇನೆ ಅದೊಂದು ದೊಡ್ಡ ಹಬ್ಬನ ಥರ. ಅಂದರೆ ಆ ಕಾಯಿ ಸಿಕ್ಕಿದಾಗ ನಮಗೆ ಆ ಕಾಲಕ್ಕೆ ಅನುಗುಣವಾಗಿ ಮಾವಿನಕಾಯಿ ಸೀಸನ್ ಬಂದಾಗ, ನಿಂಬೆ ಹಣ್ಣು ಸಿಕ್ಕಿದಾಗ, ಹುಣಸೆಕಾಯಿ ಸಿಕ್ಕಿದಾಗ ಹುಣಸೆ, ಇದನ್ನೆಲ್ಲ ಉಪ್ಪಿನಕಾಯಿ ಹಾಕೋದೇ ನಮ್ಮ ಇಡೀ ಸಂಪ್ರದಾಯಗಳಾಗಿತ್ತು. ಅಂದರೆ ಉಪ್ಪಿನಕಾಯಿ ಸೀಸನ್ ಅಂದರೆ ಎಲ್ಲರೂ
ಶುಚಿ ಮಡಿ ಅಂದರೆ ಅದಕ್ಕೆ ಕೊಲುಕು ಸೇರ್ಕೋಬಾರ್ದು, ಹಾಳಾಗಬಾರ್ದು. ಅಂದರೆ ಈ ಸೂಕ್ಷ್ಮ ಜೀವಿಗಳ ಹಾವಳಿ ಅದರ ಮೇಲೆ ಇರಬಾರ್ದು ಅಂತ ತಾವು ಬಳಸೋ ಆ ಸೌಟಿಂದ ಹಿಡಿದು ಪಾತ್ರೆಗಳನ್ನು ಮೊದಲನೇದಾಗಿ ಬಿಸಿ ನೀರಿನಲ್ಲಿ ತೊಳೆದು ಬಿಸಿನಲ್ಲಿ ಇಟ್ಟು ಎಲ್ಲ ಶುಚಿಯಾಗಿ ರೆಡಿ ಮಾಡಿ ನಮ್ಮ ಕಾಯಿಗಳನ್ನು ತೊಳೆದು ಬಿಸಿಲಲ್ಲಿ ಇಟ್ಟು ಕಟ್ ಮಾಡೋ ಆ ಚಾಕು ಅದರಿಂದನೂ ಹಿಡಿದು ಶುದ್ಧ ಮಾಡಿಕೊಂಡು ಕೈ ಕಾಲು ಸ್ನಾನ ಮಾಡಿ ಉಪ್ಪಿನಕಾಯಿ ಹಾಕೋದು ಅನ್ನೋ ಒಂದು ರೀತಿ ರಿವಾಜು ಇತ್ತು. ಅದರ ಜೊತೆಗೆ ಅದನ್ನು ತುಂಬ ದಿವಸ ಇಡಬೇಕು ಅನ್ನೋ ಒಂದು ಪದ್ಧತಿಯಲ್ಲಿ ಅದು ಮೆಂತ್ಯ ಇರ್ಬೋದು, ಆ ಉಪ್ಪು ಅಂಶ, ಈ ಉಪ್ಪು ಹುಳಿ ಸೇರಿರೋದ್ರಿಂದ ಅದಕ್ಕೆ ರುಚಿ ಬರೋದಕ್ಕೆ ಖಾರ ಅಂಶವನ್ನು ಸೇರಿಸ್ತಾ ಇತ್ತು. ಆ ಖಾರ ಅದರಲ್ಲೂ ವೈವಿಧ್ಯತೆ, ಅದು ಕಾಳು ಮೆಣಸಾಗಿರ್ಬೋದು ಅಥವಾ ಹಸಿಮೆಣಸಿನಕಾಯಿ ಆಗಿರ್ಬೋದು ಅಥವಾ ಒಣಮೆಣಸಿನಕಾಯಿ ಆಗಿರ್ಬೋದು ಅಥವಾ ಶುಂಠಿ ಆಗಿರ್ಬೋದು ಅಥವಾ ಬೆಳ್ಳುಳ್ಳಿ ಆಗಿರ್ಬೋದು. ಸೊ ಈ ಬೆಳ್ಳುಳ್ಳಿ, ಶುಂಠಿ, ಲವಂಗ ಇವೆಲ್ಲ ಖಾರಕ್ಕೋಸ್ಕರ ಮತ್ತು ಅದೇ ಸಮಯದಲ್ಲಿ ಒಂದು ಸಮಯವನ್ನು ಅಂದರೆ ಬೇರೆ ಸೂಕ್ಷ್ಮ ಜೀವಿಗಳು ಬಂದು ಸೇರದೇ ಇರೋಂಗೆ ಅರಿಶಿನ, ಮೆಂತ್ಯ ಈ ರೀತಿ ಪದಾರ್ಥಗಳನ್ನು ಸೇರಿಸೋರು. ಅದರ ಜೊತೆಗೆ ಒಗ್ಗರಣೆಯಾಗಿ ಸಾಸಿವೆ ಈ ರೀತಿ ಅದ್ಭುತವಾದ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುವ ಪದಾರ್ಥಗಳನ್ನೆಲ್ಲನೂ ಸೇರಿಸಿ ಉಪ್ಪಿನಕಾಯಿ ರೆಡಿ ಮಾಡೋರು. ಈ ಉಪ್ಪಿನಕಾಯಿ ರೆಡಿ ಮಾಡಿದ ಮೇಲೆ ಆ ಉಪ್ಪು, ಖಾರ, ಹುಳಿ, ಕೆಲವರು ಸ್ವಲ್ಪ ಸಿಹಿ ಅಂಶನೂ ಸೇರಿಸಿ ಉಪ್ಪಿನಕಾಯಿ ಮಾಡ್ತಾ ಇರೋದ್ರಿಂದ ಈಗ ನಾನು ಮಾತಾಡ್ತಾ ಇದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಅಂಥ ಅದ್ಭುತವಾದ ಪದಾರ್ಥಗಳು ಅಂದರೆ ನಮ್ಮ ರುಚಿಯನ್ನು ಎತ್ತಿ ಹಿಡಿಯೋದಕ್ಕೆ, ಅಂದರೆ ನಮಗೆ ಊಟ ಮಾಡುವಾಗ ಉಪ್ಪಿನಕಾಯಿ ನೋಡಿದ ತಕ್ಷಣನೇ ಊಟ ಮಾಡಬೇಕು ಅನ್ನೋ ಅನ್ಸುತ್ತೆ. ಹೌದು, ಅಂದರೆ ಉಪ್ಪಿನಕಾಯಿ ತಿನ್ನೋದಿಷ್ಟೇನೆ, ಆದರೆ ಅದು ಮಾಡುವ ಒಂದು ಗುಣ, ಆ ಸಹಾಯ ನಮ್ಮ ಊಟಕ್ಕೆ, ನಮ್ಮ ಇಡೀ ಒಳ್ಳೆತನವನ್ನು ನಮ್ಮ ಮನಸ್ಸಲ್ಲಿ ಉಂಟು ಮಾಡುತ್ತೆ. ಅಂದರೆ ಊಟ ಮಾಡೋದಕ್ಕೆ ನಮ್ಮನ್ನು ಅಭಿಮುಖವಾಗಿ ಊಟ ಮಾಡಬೇಕು. ಆ ಉಪ್ಪಿನಕಾಯಿ ಇಲ್ಲ ಅಂದರೆ ಅಯ್ಯೋ ಊಟ ಅಂದರೆ ಆ ಉಪ್ಪಿನಕಾಯಿ ಮಹತ್ವ ಅಂಥದ್ದು. ನಾವು ತಿನ್ನೋದು ಒಂದು ಕಡೆ, ಆದರೆ ಆ ತಿನ್ನುವುದನ್ನು ಖುಷಿಯಾಗಿ ತಿನ್ನಬೇಕು ಅಂತ ಒಂದು ಅತಿ ಅದ್ಭುತವಾದ ಸ್ಥಿತಿಯನ್ನು ಉಂಟು ಮಾಡೋದಕ್ಕೆ ಉಪ್ಪಿನಕಾಯಿಯನ್ನು ಬಳಸೋರು. ಅಷ್ಟೇ ಅಲ್ಲದೆ ಅತಿ ಅದ್ಭುತವಾದ ಈ ರೋಗಗಳನ್ನು ನಿವಾರಣೆ ಮಾಡಿಕೊಳ್ಳಬೇಕಾಗಿದ್ದ ಆಂಟಿ ಆಕ್ಸಿಡೆಂಟ್ ಗುಣ ಅದು ಕೂಡ ಉಪ್ಪಿನಕಾಯಲ್ಲಿ ಸಹಜವಾಗಿ ದೇವರು ತುಂಬಿಸಿರೋದ್ರಿಂದ ಇದನ್ನು ಪ್ರತಿನಿತ್ಯ ಬಳಸೋ ಒಂದು ಕ್ರಮವನ್ನು ನಮ್ಮ ಪೂರ್ವಜರು ಊಟದ ಜೊತೆಲಿ ಇಡೀ ಭಾರತ ದೇಶದಲ್ಲಿ, ಉತ್ತರ ದೇಶದಿಂದ ದಕ್ಷಿಣ ಭಾರತ ದೇಶಕ್ಕೂ ಈ ಉಪ್ಪಿನಕಾಯ ಒಂದು ನಮ್ಮ ಊಟದಲ್ಲಿ ಅವಿಭಾಜ್ಯ ಅಂಗ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ನಾನು ದೊಡ್ಡ ಉಪ್ಪಿನಕಾಯಿ ಪ್ರಿಯ. ಉಪ್ಪಿನಕಾಯಿ ಇಲ್ಲದೆ ಊಟ ಮಾಡೋದೇ ಇಲ್ಲ ನಾನು.